ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಅಪ್ಪು ಅಡುಗೆ ಚಾನಲ್. ಇವತ್ತು ಏನು ಮಾಡೋದಕ್ಕೆ ಕೊಟ್ಟಿದ್ದೀವಿ ಅಂದರೆ ತಾಳಿಪಟ್ಟು. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಮತ್ತು ಹೆಲ್ದಿ ಫುಡ್. ಬೇರೆ ಹೊರಗಿನ ಐಟಮ್ ತಿನ್ನೋದಕ್ಕಿಂತ ಇದು ತುಂಬ ಹೆಲ್ದಿಯಾಗಿರುತ್ತೆ, ಹಾಗೆ ಮಕ್ಕಳಿಗೆ ಸ್ಟ್ರಾಂಗ್ ಕೂಡ ಇರುತ್ತೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಂದರೆ ನೋಡಿ, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಅಥವಾ ಬೆರ್ಕೆ ಹಿಟ್ಟು ಅಂತೀವಿ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಗೋಧಿ ಹಿಟ್ಟು ಬರೀ ಇದು ಆ್ಯಡ್ ಅಷ್ಟೇ, ಬೇಕಂದರೆ ಹಾಕೊಬೋದು. ಅಕ್ಕಿ ಹಿಟ್ಟು ಮತ್ತು ಮೆಂತ್ಯ ಹಿಟ್ಟನ್ನು ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಮತ್ತು ನೋಡಿ, ಇದಕ್ಕೆ ನಾವು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀವಿ. ಮತ್ತೆ ಬೇಕಾಗುವುದು 5ರಿಂದ 6 ಈರುಳ್ಳಿ, ದೊಡ್ಡ ಈರುಳ್ಳಿ ನಾನು ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕೂಡ ಆ್ಯಡ್ ಬೇಕಾದರೆ ಹಾಕೊಬೋದು. ನಾವಿದು ನೋಡಿ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಮತ್ತು ನೋಡಿ, ನಾನು ನುಗ್ಗೆ ಸೊಪ್ಪನ್ನ ಇಟ್ಕೊಂಡಿದ್ದೀವಿ. ಇದು ಒಳ್ಳೆಯದು, ನಿಮಗೆ ಸಿಕ್ಕಿದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರಿಲ್ಲ. ನೋಡಿ, ಇದು ಗ್ರೈಂಡರಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಇರ್ತಲ್ಲ, ನಾನು ಖಾರದ ಮೆಣಸಿನ್ಕಾಯಿನ 5ರಿಂದ 6ನ ಚಿಕ್ಕದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನಾವು ಮತ್ತೆ ಏನು ಮಾಡೋದಕ್ಕೆ ಕೊಟ್ಟಿದ್ದೀವಿ ಅಂದರೆ ನೋಡಿ, ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಅದರೊಳಗೆ ಹಾಕ್ತೀವಿ. ಮಕ್ಕಳಿಗೆ ಬಾಯಿಗೆ ಸಿಗಬಾರ್ದು, ಅಷ್ಟು ಚಿಕ್ಕದಾಗೂ ಹೆಚ್ಚಿಡ್ಕೊಬೋದು, ಇಲ್ಲಾಂದರೆ ಇಷ್ಟು ದೊಡ್ಡದಾಗೂ ಕೂಡ ಹೆಚ್ಚಿಡ್ಕೊಬೋದು. ಮತ್ತು ಇದು ಕಣ್ಣಿಗೆ ತುಂಬಾ ಒಳ್ಳೆಯದು, ಆಮೇಲೆ ಬ್ರೈನ್ಗೂ ಕೂಡ ಒಳ್ಳೆಯದು. ನೋಡಿ, ಈಗ ನಾವು ನುಗ್ಗೆ ಸೊಪ್ಪನ್ನ ಕೂಡ ಈ ಥರ ಚಿಕ್ಕದಾಗಿ ಹೆಚ್ಚಿ ಬಿಡಿಸಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಇದು ಬ್ರೈನ್ಗೆ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪು ಸಿಕ್ಕಿದರೆ ಸ್ವಲ್ಪ ಆ್ಯಡ್ ಮಾಡಿ, ಇದು ಗುಡ್ ಫಾರ್ ಹೆಲ್ತ್. ಸಿಗಲಿಲ್ಲ ಅಂದರೆ ಇದು ಆ್ಯಡ್ ಆಪ್ಷನ್ ಅಷ್ಟೇ, ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈಗ ನಾವು ಹೆಚ್ಚಿಟ್ಕೊಂಡಿರೋ ಎಲ್ಲ ರೀತಿ ಈರುಳ್ಳಿ ಮತ್ತು ಸೊಪ್ಪುಗಳನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಫ್ರೆಂಡ್ಸ್ ನೋಡು, ನಾನು ಸ್ವಲ್ಪ ಆ್ಯಡ್ ಕ್ಯಾಪ್ಷನಾಗಿ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ಇದು ಒಳ್ಳೆಯದು, ನಿಮಗೆ ಬೇಕಂದರೆ ಹಾಕ್ಕೊಬೋದು. ಕಾಯಿ ಒಬ್ಬೊಬ್ರಿಗೆ ಇಷ್ಟ ಇರಲ್ಲ, ಅದನ್ನು ಹಾಕ್ಕೊಂಡಿಲ್ಲ ಅಂದರೂ ಒಳ್ಳೆಯದಾಗುತ್ತೆ. ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ಬೋದು. ನಾನು ಆ್ಯಡ್ ಕ್ಯಾಪ್ಷನಾಗಿ ಹಾಕ್ಕೊಂಡಿದ್ದೀನಿ. ನಾನು ಇನ್ನು 1 ಕಪ್ ಅಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಪೂರ್ತಿ ಮಿಕ್ಸ್ ಮಾಡೋಣ. ನೋಡ್ತಿರ್ಬೋದು, ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನಾನು ಸೊಪ್ಪು ಮತ್ತು ಈರುಳ್ಳಿ ಕಾಯಿ ತುರನ ಹಾಕ್ಕೊಂಡು, ಈಗ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಬೋದು, ಜಾಸ್ತಿ ಖಾರ ಏನು ಅವಶ್ಯಕತೆ ಇಲ್ಲ. ನಾನು 5ರಿಂದ 6 ಮೆಣಸಿನ್ಕಾಯಿ ಮಾತ್ರ ಈ ಥರ ಮಿಕ್ಸ್ ಮಾಡಿ ಖಾರದಲ್ಲಿ ಹಾಕಿದ್ದೀನಿ. ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ನೀವು ಇದನ್ನು ಏನಿಲ್ಲ, ಚಪಾತಿ ಹೇಗೆ ನಾದ್ತೀವೋ ಅದೇ ರೀತಿ ನಾವು ನಾದ್ಕೊಬೇಕು. ಚಪಾತಿ ಹೇಗೆ ಹೊಸಿತೀವೋ ಅದೇ ರೀತಿ ಕೂಡ ಹೊಸ್ತು ಚಪಾತಿ ಬೇಯಿಸ್ಬೇಕು. ಬಟ್ ಇದು ಹೆಲ್ತಿಗೆ ಒಳ್ಳೆಯದು. ಚಪಾತಿ ಇಟ್ಟಾದರೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಹಿಡ್ಕೊಳುತ್ತೆ ಅಂತಾರೆ. ಇದರಲ್ಲಿ ಆ ರೀತಿ ಏನೂ ಆಗಲ್ಲ. ನೋಡಿ ಫ್ರೆಂಡ್ಸ್, ಚಪಾತಿ ಹೇಗೆ ನಾದ್ತೀವೋ ಹಾಗೆ ನಾದ್ತೀವಿ ನಾವು ಕೂಡ. ನೋಡಿ, ನಾವೀಗ ಚಪಾತಿ ಹೇಗೆ ಇದು ಮಾಡ್ತೀವೋ ಅದೇ ರೀತಿ ನಾವಿಲ್ಲಿ ಹೊಸ್ಕೊತಾ ಇದ್ದೀವಿ. ಆದರೆ ನಾವಿದನ್ನು ಎಣ್ಣೆ ಇರ್ತಲ್ಲ, ಎಣ್ಣೆದ ಕವರಲ್ಲಿ ನಾವು ಇದನ್ನು ಹೊಸ್ಕೊಬೇಕು. ಇದು ಮಣೆಯಲ್ಲಾದರೆ ಸ್ವಲ್ಪ ಅಂಟಾಗುತ್ತೆ, ಎಣ್ಣೆ ಕವರ್ ಆದರೆ ತುಂಬ ಸ್ಮೂತಾಗಿ ಬರುತ್ತೆ ಅಂತ. ಪ್ಯಾನ್ ಇಟ್ಕೊಂಡು ಪ್ಯಾನ್ನ ಹೀಟ್ ಮಾಡಿದ್ದೀವಿ. ಈಗ ಅದಕ್ಕೆ ಸ್ವಲ್ಪ ಆಯಿಲು ಹಾಕಿ ಅದರ ಮೇಲೆ ಈಗ ನಾವು ಮಾಡ್ಕೊಂಡಿರೋ ತಾಳಿಪಟ್ಟನ್ನ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ನಾವು 2 ಸೈಡ್ ಕೂಡ ಬಾಯ್ಲ್ ಮಾಡಬೇಕು. ನೋಡಿ, 1 ಸೈಡ್ ಬಾಯ್ಲ್ ಆಗಿದೆ. ಈಗ ನಾವು ಇನ್ನೊಂದು ಸೈಡ್ ಬಾಯ್ಲ್ ಆಗೋಕ್ಕೆ ಇದನ್ನು ತೆಗಿತಾ ಇದ್ದೀವಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. 2 ಕಡೆಯೂ ಕೂಡ ಆಯಿಲ್ನ ಹಾಕಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಆಯಿಲ್ನ ಹಾಕಿ, ಆಮೇಲೆ ಆಯಿಲ್ ಹಾಕಿಲ್ಲ ಅಂದರೆ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, ಈ ಥರನೇ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಾಯ್ಲ್ ಆಗಿದೆ ಅಂತ ನಾವೀಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು, ಇಷ್ಟು ರುಚಿಕರವಾದ ಗರಿ ಅನ್ನುವ ತಾಳಿಪಟ್ಟು ರೆಡಿಯಾಗಿದೆ. ಇದ್ರ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ತಿಂದು ಹೇಳ್ತೀನಿ. ತುಂಬ ಸುಡ್ತಾ ಇದೆ. ಇದು ಕಾಯಿ ಚಟ್ನಿ ಇದು ಚೆನ್ನಾಗಿರುತ್ತೆ, ಇಲ್ಲ ಹಾಗೆ ತಿಂದರೆ ನಡೆಯುತ್ತೆ. ಯಾಕಂದರೆ ನಾವೆಲ್ಲ ರೀತಿ ಇಂಗ್ರೀಡಿಯೆಂಟ್ಸ್ ಆಗಿರ್ತೀವಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಎಲ್ಲ ರೀತಿ ಸೊಪ್ಪು ಇದೆ, ಈರುಳ್ಳಿ ಇದೆ, ಮೆಣಸಿನ್ಕಾಯಿ ಇದೆ. ಈ ಮಕ್ಕಳು ಇದನ್ನು ತಿನ್ನೋಕೆ ತುಂಬ ಇಷ್ಟಪಡ್ತಾರೆ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ ಪ್ಲೀಸ್ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಏನಾದರೆ ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯು ಕ್ಯಾನ್ ಟ್ರೈ ಆ್ಯಂಡ್ ಕಮೆಂಟ್ ಫಾರ್ ಮೀ.